ಜಗತ್ತಿನ ಪ್ರಸಿದ್ಧ ಇ ಕಾಮರ್ಸ್ ಮತ್ತು ತಂತ್ರಜ್ಞಾನ ಕಂಪನಿಯಾಗಿರುವ ಅಮೆಜಾನ್ ಮತ್ತೆ ಸಾವಿರಾರು ನೌಕರರಿಗೆ ಆಘಾತ ನೀಡುವ ಸುದ್ದಿಯನ್ನ ಪ್ರಕಟಿಸಿದೆ. ಅಕ್ಟೋಬರ್ 28ರಂದು ಕಂಪನಿ ಹೇಳಿರುವಂತೆ ಅವರು ಸುಮಾರು 14,000 ಕಾರ್ಪೊರೇಟ್ ಹುದ್ದೆಗಳನ್ನ ತೆಗೆಸುವ ನಿರ್ಧಾರ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಕಂಪನಿಯ ಕೆಲಸವನ್ನ ಸರಳಗೊಳಿಸಿ ಖರ್ಚು ವೆಚ್ಚವನ್ನ ಕಡಿಮೆ ಮಾಡಲಾಗಿ. ಕಳೆದ ಕೆಲವು ವರ್ಷಗಳಲ್ಲಿ ಅಮೆಜಾನ್ ಹಲವು ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡಿತ್ತು. ವಿಶೇಷವಾಗಿ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕ್ಷೇತ್ರದಲ್ಲಿ ಕಂಪನಿ ಭಾರಿ ಮೊತ್ತವನ್ನ ಹೂಡಿಕೆ ಮಾಡಿತ್ತು. ಇಂತಹ ದೊಡ್ಡ ಹೂಡಿಕೆಯ ಮಧ್ಯೆ ಕಂಪನಿ ವೆಚ್ಚವನ್ನ ನಿಯಂತ್ರಿಸಲು ಮತ್ತು ಅಗತ್ಯವಿಲ್ಲದ ಹುದ್ದೆಯನ್ನ ತೆಗೆದುಹಾಕಲು ಅಮೆಜಾನ್ ಕ್ರಮ ಕೈಗೊಂಡಿದೆ. ಕೋವಿಡ್ ಸಮಯದಲ್ಲಿ ಆನ್ಲೈನ್ ಖರೀದಿಯ ಬೇಡಿಕೆಯ ಪ್ರಮಾಣ ಹೆಚ್ಚಾಗಿತ್ತು. ಆದ್ರಿಂದ ಅಮೆಜಾನ್ ಆ ಸಮಯದಲ್ಲಿ ತುಂಬಾ ಜನರನ್ನ ನೇಮಿಸಿಕೊಂಡಿತ್ತು. ಆದ್ರೆ ಈಗ ಬೇಡಿಕೆ ಹಿಂದಿನಂತೆ ಹೆಚ್ಚಿಲ್ಲ. ಹೀಗಾಗಿ ಕಂಪನಿ ಪಂಡಮಿಕ್ ಸಮಯದಲ್ಲಿ ಮಾಡಿದ ಓವರ್ ಹೈರಿಂಗ್ ಅಂದ್ರೆ ಹೆಚ್ಚು ನೇಮಕಾತಿಯ ತಪ್ಪನ್ನ ಸರಿಪಡಿಸಲು ಈ ನಿರ್ಧಾರ ತೆಗೆದುಕೊಂಡಿದೆ. ಅಮೆಜಾನ್ನ ವರದಿಯ ಪ್ರಕಾರ ಕಳೆದ ವರ್ಷಕ್ಕಿಂತ ಕಂಪನಿಯಲ್ಲಿ ಸುಮಾರು 1.56 ಮಿಲಿಯನ್ ಅಂದ್ರೆ 15,60,000 ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ನೌಕರರಿದ್ರು. ಈ ಹೊಸ ಉದ್ಯೋಗ ಕಡಿತದಿಂದ ಸಾವಿರಾರು ಜನರು ತಮ್ಮ ಕೆಲಸವನ್ನ ಕಳೆದುಕೊಳ್ಳಲಿದ್ದಾರೆ. ರಾಯ್ಟರ್ಸ್ ವರದಿ ಪ್ರಕಾರ ಅಮೆಜಾನ್ ಮುಂದಿನ ದಿನದಲ್ಲಿ 30,000ಕ್ಕೂ ಹೆಚ್ಚು ಕಾರ್ಪೊರೇಟ್ ಹುದ್ದೆಗಳನ್ನ ತೆಗೆದುಹಾಕುವ ಸಾಧ್ಯತೆಯೂ ಇದೆ ಅಂತೆ. ಪುಸ್ತಕ ವಿಭಾಗ, ಬುಕ್ ಯೂನಿಟ್, ಸಾಧನಗಳ ವಿಭಾಗ, ಡಿವೈಸ್ ಯೂನಿಟ್, ಸೇವಾ ವಿಭಾಗ, ಸರ್ವಿಸ್ ಯೂನಿಟ್ ಈ ಉದ್ಯೋಗವನ್ನ ಕಡಿತ ಮಾಡಲಿದೆ ಅಂತೆ. ಈ ವಿಭಾಗದಲ್ಲಿ ಕಳೆದ ಕೆಲವು ತಿಂಗಳಿನಿಂದಲೇ ಪುನರ್ರಚನೆ ನಡೆಯುತ್ತಿದೆ. ಕಂಪನಿ ತಮ್ಮ ವ್ಯವಹಾರದ ಮಾದರಿಯನ್ನ ಹೊಸ ತಂತ್ರಜ್ಞಾನಕ್ಕೆ ಹೊಂದಿಸಲು ಬದಲಾವಣೆ ಮಾಡ್ತಿದೆ. ಅಮೆಜಾನ್ ಅಧಿಕಾರಿಗಳು ಹೇಳುವಂತೆ ಈ ನಿರ್ಧಾರ ಕಠಿಣವಾಗಿದ್ರೂ ಕಂಪನಿಯ ಭವಿಷ್ಯಕ್ಕಾಗಿ ಅಗತ್ಯವಾಗಿದೆ. ನಾವು ನಮ್ಮ ಸಂಪನ್ಮೂಲಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಎಐ ಮತ್ತು ಆಟೋಮೇಷನ್ ಕಡೆಗೆ ಹೆಚ್ಚು ಗಮನ ಕೊಡ್ತಿದ್ದೇವೆ. ಅದರಿಂದ ಹಳೆಯ ಶೈಲಿಯ ಕೆಲವು ಕೆಲಸಗಳು ಅನಗತ್ಯವಾಗ್ತಿವೆ. ಈ ನಿರ್ಧಾರದಿಂದ ಸಾವಿರಾರು ಕುಟುಂಬಗಳಿಗೆ ನೇರ ಪರಿಣಾಮ ಬೀಳಲಿದೆ. ಹಲವಾರು ನೌಕರರು ಈಗ ಹೊಸ ಕೆಲಸ ಹುಡುಕಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಅಮೆಜಾನ್ ಹೇಳಿರುವಂತೆ ಕೆಲಸ ಕಳೆದುಕೊಂಡವರಿಗೆ ಸಹಾಯಧನ, ಆರೋಗ್ಯ ವಿಮೆ ಮತ್ತು ಹೊಸ ಉದ್ಯೋಗ ಹುಡುಕಲು ಸಹಾಯ ನೀಡಲಾಗುತ್ತಂತೆ. ಅಮೆಜಾನ್ ಮಾತ್ರವಲ್ಲ, ಇತರ ತಂತ್ರಜ್ಞಾನ ಕಂಪನಿಗಳಾದ ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್ ಕೂಡ ಇದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತೆ. ಎಐ ಕ್ಷೇತ್ರದ ಬೆಳವಣಿಗೆಯಿಂದ ಕೆಲವು ಹಳೆಯ ಕೆಲಸಗಳು ಮಾಯವಾಗುತ್ತಾ ಹೊಸ ತಂತ್ರಜ್ಞಾನ ಆಧಾರಿತ ಹುದ್ದೆಗಳು ಬರಲಿವೆ ಎಂದು ಕೆಲ ವರದಿಗಳು ಹೇಳ್ತವೆ. ಒಟ್ಟಾರೆ ಅಮೆಜಾನ್ ಈ ಬಾರಿ ಕೈಗೊಂಡ ನಿರ್ಧಾರ ತಾತ್ಕಾಲಿಕ ಆರ್ಥಿಕ ಬದಲಾವಣೆಗಾಗಿ ಕಠಿಣ ಕ್ರಮವಾಗಿದ್ರೂ ಮುಂದಿನ ವರ್ಷಗಳಲ್ಲಿ ಕಂಪನಿಯ ಹಣಕಾಸು ಮತ್ತು ಕಾರ್ಯಕ್ಷಮತೆಯ ದೃಷ್ಟಿಯಿಂದ ಸಹಾಯಕವಾಗಬಹುದು.